ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಈ ಸಾರಿ ಯಾರ್ಯಾರೆಲ್ಲ ರೈಲ್ವೇದೊಳಗಡೆ RPF ಆಗಿ ವರದಿಯನ್ನು ಡ್ರೆಸ್ಸನ್ನು ಹಾಕ್ಬೇಕಂತ ಕನಸನ್ನು ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಒಂದು ಸಿಹಿ ಸುದ್ದಿ. ಈ ಸುದ್ದಿ ಏನಪ್ಪಾ ಅಂತಂದ್ರೆ, ನಿನ್ನೆ ತಾನೇ 14ನೇ ತಾರೀಕು, ಮೊನ್ನೆ 14ನೇ ತಾರೀಕಿಗೆ ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿದಾರ. ನಾವು ಇಷ್ಟು ದಿನ ನಿಮ್ಗೆ ಸಪ್ರೇಟ್ ಆದಂಥ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ಹೇಳ್ತಾ ಇದ್ದೀವಿ. ಅದು ಈಗ ನಿಮ್ಗೆ ರಿಯಲ್ ಆಗಿ ಮುಂಬೈ ರೈಲ್ವೆ RRB ಮುಂಬೈ ವೆಬ್ಸೈಟ್ನಲ್ಲಿ ಅದರಲ್ಲಿ ಕೂಡ ಮೊದಲಿಂದ ಕೂಡ ನೋಟಿಫಿಕೇಶನ್ ಕನ್ಫರ್ಮ್ ಅವು, ಬಟ್ ಈಗೂ ಕೂಡ ಮುಂಬೈ ವೆಬ್ಸೈಟ್ನಲ್ಲಿ ರೈಲ್ವೆ ವೆಬ್ಸೈಟ್ನಲ್ಲಿ ಅದರಲ್ಲಿ ಕೂಡ ನೋಟಿಫಿಕೇಶನ್ನ ರಿಲೀಸ್ ಮಾಡಿದಾರ. ಅದರಲ್ಲಿ ಎಲ್ಲ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದಾರ. ಎಷ್ಟನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಕ್ಲೋಸಿಂಗ್ ಯಾವಾಗ ಆಗುತ್ತೆ, ಎಷ್ಟು ಹುದ್ದೆಗಳು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಅನ್ನ ಮಾಡಿದಾರ. ಆ ಮಾಹಿತಿಯನ್ನ ನಿಮ್ಗೆ ಇನ್ನೊಂದು ಸಾರಿ ತಿಳಿಸಿದ್ರು ಕೂಡ ಖುಷಿ ಆಗುತ್ತೆ. ಎಷ್ಟೋ ಜನ RPF ಅನ್ನ ನಾನು ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಈ ಸಾರಿ ಪೊಲೀಸ್ ಆಗ್ಲೇಬೇಕು ರೈಲ್ವೆದಲ್ಲಿ ಅಂತ ಎಷ್ಟೋ ಜನ ಕನಸನ್ನ ಕಟ್ಕೊಂಡು ಸ್ಟಡಿ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನಾನು RPF ಬಗ್ಗೆ ಬಹಳಷ್ಟು ಜನ ಇಂಟ್ರೆಸ್ಟ್ ಕೂಡ ಇದೆ. ಆ ಮಾಹಿತಿಯನ್ನ ನಿಮ್ಗೆ ಕ್ಲಿಯರಿಟಿಯಾಗಿ ತಿಳಿಸ್ತಾ ಹೋಗ್ತೀನಿ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಅದೇ ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಟೋಟಲ್ ಆಗಿ 21 ಡಿವಿಷನ್ಗಳದಾವ. 21 ಯಾವ್ಯಾವಪ್ಪ ಅಂತಂದ್ರೆ ಅಹಮದಾಬಾದ, ಅಜ್ಮೀರ್, ಬೆಂಗಳೂರು, ಭೂಪಾಲ, ಭುವನೇಶ್ವರ, ನೆಕ್ಸ್ಟ್ ಬಿಲಾಸ್ಪುರ, ಚಂಡೀಗಢ, ಚೆನ್ನೈ, ಗುವಾಹಟಿ, ಜಮ್ಮು, ಶ್ರೀನಗರ, ಕೋಲ್ಕತ್ತಾ, ಮಾಲ್ಡಾ, ಮುಂಬೈ, ನೆಕ್ಸ್ಟ್ ಪಾಟ್ನಾ, ಪ್ರಯಾಗರಾಜ, ರಾಂಚಿ, ಸಿಕಂದ್ರಾಬಾದ, ಶಿಲಿಗಿರಿ, ತಿರುವನಂತಪುರಂ, ಗೋರಖ್ಪುರ, ಈ ಥರ ಎಲ್ಲ ನಿಮ್ಗೆ ಆ ಡಿವಿಷನ್ಗಳದಾವು. ಆ ಡಿವಿಷನ್ಗಳಲ್ಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕೋಬಹುದು. ಬೇಕಾದ್ರೆ ಬೇರೆ ಡಿವಿಷನ್ನಲ್ಲಿ ಕೂಡ ನೀವು ಅಪ್ಲಿಕೇಶನನ್ನು ಹಾಕೊಳ್ಳೋಕೆ ಎಲಿಜಿಬಿಲಿಟಿ ಇರ್ತೀರಿ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅದೇ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ 100% ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ರಿಯಲ್ ಆಗಿ ನೀವು ನನ್ನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬೇಕಿದ್ರೆ ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡ್ರಿ, rrb.mumbai.in ಅಂತ ಬಿಡ್ರಿ. RRB ವೆಬ್ಸೈಟ್ ಅಂತ RRB ಮುಂಬೈ ವೆಬ್ಸೈಟ್ ಅಂತ ಅಲ್ಲಿ ನಿಮಗೆ ಬರ್ತಾ. ಬಂದ ತಕ್ಷಣ ಅದು ಓಪನ್ ಮಾಡಿ ನೋಟಿಸ್ ಅಂತ ಬರ್ತೈತಿ. ನೋಟಿಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ 2ನೇ ಸ್ಟೆಪ್ನೇ 14ನೇ ತಾರೀಕಿಗೆ ರಿಲೀಸ್ ಆದಂತ RPF ನೋಟಿಫಿಕೇಶನ್ ಇದೆ. ಅದನ್ನು ಕೂಡ ನೀವು ಕನ್ಫರ್ಮ್ ಆಗಿ ನಾನು ಟೆಲಿಗ್ರಾಮ್ ಹಾಕಿದ್ದೇನಲ್ಲ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಪ್ಪ ಅಂತಂದ್ರೆ 15/4/2024 ನಿಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ 14/5/2024 ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಹುದ್ದೆಗಳು ಕೂಡ ಇದಾವೆ ಮತ್ತು ಕಾನ್ಸ್ಟೇಬಲ್ ಆಗಿ ಕೂಡ ಹುದ್ದೆಗಳಿದಾವೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟಿದಾವಪ್ಪ ಅಂತಂದ್ರೆ ಟೋಟಲ್ ಆಗಿ 452 ಹುದ್ದೆಗಳು ಸಬ್ ಇನ್ಸ್ಪೆಕ್ಟರ್ ಅದಾವೆ. ನೆಕ್ಸ್ಟ್ ಕಾನ್ಸ್ಟೇಬಲ್ 4208 ಹುದ್ದೆಗಳು ಕಾನ್ಸ್ಟೇಬಲ್ ಆಗಿ ಹುದ್ದೆಗಳಿದಾವೆ. ಟೋಟಲ್ ಆಗಿ 4660 ಹುದ್ದೆಗಳು ಇದರಲ್ಲಿ ಕರೆದಿದ್ದಾರೆ. SI ಪೋಸ್ಟ್, ಅದರಲ್ಲಿ SI ಪೋಸ್ಟ್ ಯಾರಾದರೂ ಹಾಕ್ಬೇಕು ಅನ್ಕೊಂಡಿದ್ರೆ ಡಿಗ್ರಿ ಕಂಪಲ್ಸರಿ ಮುಗಿದಿರಲೇಬೇಕು. SI ಪೋಸ್ಟ್ಗೆ ಡಿಗ್ರಿ ಕಂಪಲ್ಸರಿ ಮುಗಿದಿರಲೇಬೇಕು. ಕ್ವಾಲಿಫಿಕೇಶನ್ ಅನ್ನ ಕರೆಕ್ಟಾಗಿ ಕೇಳ್ಕೊಂಡ್ರೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಯಾರಾದರೂ ಅಪ್ಲೈ ಮಾಡ್ತೀನಿ ಅಂತ ನಿಮ್ಮ ಇಚ್ಛೆ ಇದ್ರೆ ನೀವು 10ನೇ ತರಗತಿ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಯಾವುದೇ ತರನಂತ ಮೆರಿಟ್ ಅಂತ ಹೇಳಿ ಅನ್ಕೋಬಿಡ್ರಿ. ಇದರಲ್ಲಿ ಯಾವುದೇ ತರನಾಗಿ ಮೆರಿಟ್ ಕೂಡ ಇರೋದಿಲ್ಲ. ಇದಕ್ಕೆ ಏಜ್ ಎಷ್ಟಿರ್ತೈತಿ SI ನೋಡ್ಕೊಂಡ್ರೆ 20ರಿಂದ 28 ಏಜ್ ಇದ್ದವರ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಎಷ್ಟಪ್ಪ ಅಂತಾರೆ 20ರಿಂದ 28 ಏಜ್ ಇದ್ದವರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ ಇದ್ರೆ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತದೆ. ಅದೇ ತರನಾಗಿ SC ST ದವರು ಯಾರಾದರೂ ಇದ್ರಿಯಪ್ಪ ಅಂತಂದ್ರೆ 5 ವರ್ಷ ನಿಮ್ಗೆ ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಇರ್ತದೆ. ಅದೇ ತರನಾಗಿ ಕಾನ್ಸ್ಟೇಬಲ್ ಯಾರಾದರೂ ಅಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ಗೆ 18ರಿಂದ 28 ಮಟ್ಟ ಏಜ್ ಕೂಡ ಇದರಲ್ಲಿದೆ. 18ರಿಂದ 28 ಅಂತಂದ್ರೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದರಲ್ಲಿ ಕೂಡ ಕೊಟ್ಟಿರ್ತಾರ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಇದರಲ್ಲಿ ತಿಳಿಸುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡ್ತಿಲ್ಲ. ಆ ಪೇಮೆಂಟ್ ಎಷ್ಟಿರ್ತಪ್ಪ ಅಂತಂದ್ರೆ SC ST ಕೆಡೆಟ್ಗಳಿಗೆ ಇವರಿಗೆಲ್ಲ ಮತ್ತೆ ಎಷ್ಟಿರ್ತಪ್ಪ ಅಂತಂದ್ರೆ 500 ರೂಪಾಯಿ. ಇದನ್ನ SC ST ಕೆಡೆಟ್ಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇನ್ನುಳಿದಂತ OBC ಜನರಲ್ EWS ಅವರಿಗೆ
₹500 ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನಿಮ್ಗೆ ಒಳ್ಳೆ ರೀಫಂಡ್ ಆಗುತ್ತೆ. ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿರ್ತಿರಲ್ಲ ಆ ಅಕೌಂಟ್ ಡೀಟೇಲ್ಸ್ಗೆ ನಿಮ್ಮ ಪೇಮೆಂಟ್ ಏನು ಮಾಡಿರ್ತಿರಲ್ಲ ವಾಪಸ್ ಎಕ್ಸಾಮ್ ಬರ್ದು ಬಂದಮೇಲೆ ನಿಮ್ಗೆ ರೀಫಂಡ್ ಆಗುತ್ತೆ. ಇಷ್ಟೆಲ್ಲ ಅಪ್ಲಿಕೇಶನ್ ಫೀಸ್ ಇದೆ, ಇದನ್ನೇ ಹಾಕೋದು ಬಿಡ ಅಂತ ತಕ್ಷಣ ಬಿಡಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಟೆಕ್ನಿಷಿಯನ್ ಕೂಡ ಒಂದು ಟೆಕ್ನಿಷಿಯನ್ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಯಿತು. ಮತ್ತೊಂದು ಟೆಕ್ನಿಷಿಯನ್ ಸಿಗ್ನಲ್ ಅಂತ ಎಲೆಕ್ಷನ್ ಕರೆದಿದ್ದಾರೆ, ಅದು ಕೂಡ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಇದೆ. ಅದು ITI ಅವರಿಗೆ ಅದು ಮುಗಿದ ತಕ್ಷಣ ಇದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಅದ್ರ ಬಗ್ಗೆ ನಾನು ಇನ್ನೊಂದು ಕ್ಲಿಯರ್ ಆಗಿ ವಿಡಿಯೋನ ಮಾಡ್ತೀನಿ. ಅದ್ರ ಬಗ್ಗೆ ಯಾರೋ ಡೌಟನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಏಜ್ ಬಗ್ಗೆ ಆಯಿತು ನಿಮ್ಗೆ. ನೆಕ್ಸ್ಟ್ ಇದರಲ್ಲಿ ಹೈಟ್ ಎಷ್ಟು ಬೇಕಾಗುತ್ತಾ ಮೇನ್ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಹೈಟ್ ಬಗ್ಗೆ ಇದನ್ನ ರನ್ನಿಂಗ್ ಅನ್ನ ನೋಡ್ಕೊಡ್ರಿ. ರನ್ನಿಂಗ್ ಎಷ್ಟಪ್ಪ ಅಂದ್ರೆ ಕಾನ್ಸ್ಟೇಬಲ್ ಯಾರಾದರೂ ಅಪ್ಲೈ ಮಾಡ್ತಾರೆ ಅನ್ಕೊಂಡಿದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 5 ನಿಮಿಷ 45 ಸೆಕೆಂಡ್ ನಿಮ್ಗೆ ರನ್ನಿಂಗ್ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ SI ಅಪ್ಲೈ ಮಾಡಿದವರಿಗೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ 30 ಸೆಕೆಂಡ್ ನಿಮ್ಗೆ ರನ್ನಿಂಗ್ ಕೂಡ ಇದರಲ್ಲಿ ಇಟ್ಟಿರ್ತಾರ. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ ನೋಡ್ಕೊಡ್ರಿ. ಮಹಿಳೆಯರಿಗೆ ಎಷ್ಟಪ್ಪ ಅಂತಂದ್ರೆ 800 ಮೀಟರ್ ರನ್ನಿಂಗ್ ಇರ್ತೈತಿ. 3 ನಿಮಿಷ 40 ಸೆಕೆಂಡ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಅದೇ ತರನಾಗಿ SI ಪೋಸ್ಟ್ಗೆ ಅಪ್ಲೈ ಮಾಡಿದವರಿಗೆ 4 ನಿಮಿಷ ಟೈಮಿಂಗ್ ಇರ್ತೈತಿ. ಅದೇ ಸೇಮ್. ನೆಕ್ಸ್ಟ್ ಹೈಟ್ ನೋಡ್ಕೊಡ್ರಿ. 165 ಹೈಟ್ ಇರಲೇಬೇಕು. ನೀವು SI ಆದರೂ ಅಪ್ಲೈ ಮಾಡಿ, ಕಾನ್ಸ್ಟೇಬಲ್ ಆದರೂ ಅಪ್ಲೈ ಮಾಡಿ, 165 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಮಹಿಳೆಯರಿಗೆ ಕಡಿಮೆ ಇದೆ, 155 ಹೈಟ್ ಇದೆ. ಅದ್ರ ಬಗ್ಗೆ ಯಾರು ಅದನ್ನ ನಾನು ಕ್ಲಿಯರಿಟಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಲಾಂಗ್ ಜಂಪು ಮತ್ತು ಹೈ ಜಂಪು ಮತ್ತು ಎತ್ತರ ಜಿಗಿತ ಇವೆಲ್ಲ ಟೆಸ್ಟ್ಗಳು ಇರ್ತಾವೆ. ಆ ಟೆಸ್ಟ್ಗಳ ಬಗ್ಗೆ ನಾನು ಕ್ಲಿಯರಿಟಿಯಾಗಿ ನಿಮ್ಗೆ ಆ ವಿಡಿಯೋನ ಮಾಡ್ತೀನಿ. ಫಿಸಿಕಲಿ ಯಾವ ಥರ ನೀವು ಕ್ಲಿಯರನ್ನು ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಅಪ್ಲಿಕೇಶನನ್ನು ಹಾಕೊಳ್ಳೋಣ. ಅಪ್ಲಿಕೇಶನ್ ಹಾಕಿ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ನಾಲೆಜ್ಗಳು ಬೇಕಾಗಿದ್ರೆ ಹೇಳ್ರಿ, ನಾನು ಅದ್ರ ಬಗ್ಗೆ ನಾಲೆಜ್ಗಳನ್ನ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಬೇಡ್ರಿ. ಎಕ್ಸಾಮ್ ನೋಡ್ಕೊಡ್ರಿ. ಎಕ್ಸಾಮ್ ಹಾಕಿ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅದರದ್ದೇ ಆದ ಎಕ್ಸಾಮ್ಗೆ ತಕ್ಕಂತೆಯೇ ಅದೇ ಸಿಲೆಬಸ್ RPF SIಗೆ ಮತ್ತು ಕಾನ್ಸ್ಟೇಬಲ್ಗೆ ಯಾವ ಕ್ವಶನ್ಸ್ಗಳು ಬೀಳ್ತಾವೆ, ಯಾವ ಥರದ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯಾವ ಸಬ್ಜೆಕ್ಟ್ಗಳಿರ್ತಾವೆ ಅಂತ ಹೇಳ್ಸಿಂದ ಸಪ್ರೇಟ್ ಆಗಿ ಅದರದೇ ಆದಂಥ ಒಂದು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಥವಾ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ. ಈಗ ಮೊದಲಿಗೆ ನಾವು ಈ ಸುದ್ದಿಯನ್ನು ತಿಳ್ಕೋಬೇಕಾಗಿತ್ತ. ನೋಟಿಫಿಕೇಶನ್ ಬಂದಿತ್ತ. ನೋಟಿಫಿಕೇಶನ್ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಶನ್, ಯಾವುದೇ ಒಂದು ಇನ್ಫಾರ್ಮೇಶನ್ ಬರಲಿ ಇವತ್ತ ಆ ಮಾಹಿತಿನ ನಿಮ್ಮ ಮುಂದೆ ತಿಳಿಸಿದಾಗ ನನಗೂ ಕೂಡ ಒಂಥರ ಏನೋ ಮೈಂಡಿನಲ್ಲಿ ಫ್ರೆಶ್ ಅನಿಸುತ್ತಾ, ಖುಷಿ ವಿಚಾರ ಅನಿಸುತ್ತಾ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆಯೋ ಗೊತ್ತಿಲ್ಲ. ನನಗಂಕೆ ಇಂಥವೆಲ್ಲ ಮಾಹಿತಿಗಳನ್ನ ಕೊಟ್ಟು ನಮ್ಮ ಸ್ನೇಹಿತರಿಗೆ, ನಮ್ಮ ಎಲ್ಲರಿಗೂ ಕೂಡ ಗೊತ್ತಾಗಲಿ, ಅವರು ಕೂಡ ನಮ್ಮ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ನಲ್ಲಿ ಜಾಬನ್ನು ಮಾಡಲಿ ಅಂತ ಹೇಳಿಸಿದ ನಂದು ಇಚ್ಛೆ ಐತಿ. ಭಾಳಷ್ಟು ಜನ ಕಡಿಮೆ ನಮ್ಮ ಕರ್ನಾಟಕದವರು ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ನಲ್ಲಿ ಜಾಬ್ ಮಾಡೋದು. ಈ ಸಾರಿ ಬಿಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಏನೋ ನಿಮ್ಗೆ ತೊಂದರೆಗಳು ಬಂದ್ರೆ ಅದಕ್ಕೆ ನಾನು ಸಪೋರ್ಟನ್ನು ಮಾಡ್ತೀನಿ. ಬೇಕಾದಂಥ ಪ್ರಾಬ್ಲಮ್ ಬಂದರೂ ಕೂಡ ಅದಕ್ಕೆ ನಾನು ಸಾಲ್ವನ್ನು ಮಾಡೋಕ್ಕೆ ರೆಡಿ ಇರ್ತೀನಿ. ಈ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ. ಈ ನೋಟಿಸನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯಿನ್ ಆಗಿರಿ. ಈ ನೋಟಿಸನ್ನು ಕೂಡ ನಾನು ಅಲ್ಲಿ ಹಾಕಿರ್ತೀನಿ. ಬೇಕಿದ್ರೆ ನೀವೇ ಆಗಿ rrb.mumbai.website ಅಂತ ಎಕ್ಸ್ಚೇಂಜ್ ಹೊಡೆದ್ರಪ್ಪ ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಓಪನ್ ಆಗುತ್ತೆ. ಅಲ್ಲಿ ಕೂಡ ನೀವು ರಿಯಲ್ ಆಗಿ ಚೆಕ್ಕನ್ನು ಮಾಡ್ಕೋಬಹುದು. ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ಯಾರಾದರೂ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು SSC GD ಅಲ್ಲಿ, MTS ಅಲ್ಲಿ, CHSL ಅಲ್ಲಿ, CG ಅಲ್ಲಿ, CRDR, DRDO, BSF, CRPF, ITBP, ಅಸ್ಸಾಂ ರೈಫಲ್, SSB ಯಾವುದೇ ಒಂದು ಜಾಬ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನೀಡಿದೀವಿ. ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನಾ ಮಾಡಿರೋದೇ ನಿಮಗೋಸ್ಕರ. ಈ ಯೂಟ್ಯೂಬ್ ಚಾನಲನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಸ್ಟಡಿ ಮಾಡಲಿ, ಜಾಬಿಗೆ ಸೇರಲಿ ಅನ್ನೋದಕ್ಕೋಸ್ಕರನೇ ಆ ಇಚ್ಛೆ ಅಂತ ನಾನು ಮಾಡಿದ್ದೀನಿ. ಬೇರೆ ಏನು ಉದ್ದೇಶ ಇಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ನೋಡ್ಕೊಳ್ರಿ, ಜಾಬಿಗೆ ಟ್ರೈ ಮಾಡಿರಿ. ಏನೂ ಗೊತ್ತಾಗಲ್ಲಪ್ಪ ಅಂತಂದ್ರೆ ಕೇಳ್ಕೊಳ್ರಿ. ಇಷ್ಟೇ. ಎಲ್ಲರೂ ಕೂಡ ಕೇಳ್ತಾ ಇರೋದು ನನ್ನ ರಿಕ್ವೆಸ್ಟ್. ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಗ್ರೂಪಲ್ಲಿ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಆಯಿತು, ಅಲ್ಲಿ ಕೂಡ ಶೇರನ್ನು ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇರ್ತಕ್ಕಂಥ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟು ಬಂದರೆ ನೀವು ಡಾಟಾ ಆನ್ ಮಾಡಿದ ಸಾಕೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಎಲ್ಲಿಯೋ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಇಂಥಲ್ಲಿ ಒಂದು 5 ನಿಮಿಷ ಟೈಮನ್ನು ಕೊಟ್ಟಿರಪ್ಪ ಅಂತಂದ್ರೆ ನೀವು 70% ಜಾಬ್ಗೆ ಸೇರಿದ ಹಾಗೆ ಅಷ್ಟು ಮಾಹಿತಿಗಳನ್ನ ತಿಳ್ಕೊತಾ ಇರ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಇಷ್ಟೊತ್ತನ ಎಲ್ಲರೂ ಕೂಡ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.